ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿಯಲ್ಲಿ ಇಂಟರ್ನ್ಯಾಷನಲ್ I-12 HR ಡ್ರೈವ್ ಅಂಡ್ ವೈಬ್ ಕೋಡಿಂಗ್ ಹ್ಯಾಕಥಾನ್ 2026 ಯಶಸ್ವಿಯಾಗಿ ನಡೆಯಿತು. ಜಾಗತಿಕ ಶಿಕ್ಷಣ ತಜ್ಞರು, ಉದ್ಯಮಿಗಳು ಹಾಗೂ ತಂತ್ರಜ್ಞಾನ ಪರಿಣಿತರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸಂಶೋಧನೆ, ಕೃತಕ ಬುದ್ಧಿಮತ್ತೆ, ಸ್ಮಾರ್ಟ್ ಆಪ್ಗಳು ಮತ್ತು ಅಂತಾರಾಷ್ಟ್ರೀಯ ಉದ್ಯೋಗ ಅವಕಾಶಗಳ ಕುರಿತು ಮಾರ್ಗದರ್ಶನ ನೀಡಿದರು. ಇದೇ ವೇಳೆ ಅಂತಾರಾಷ್ಟ್ರೀಯ ಸಹಯೋಗ ವಿಭಾಗದ ಲಾಂಛನ ಹಾಗೂ DIC ಕಾನ್ಫ್ಲುಯೆನ್ಸ್ ಮ್ಯಾಗಜಿನ್ ಮೊದಲ ಸಂಚಿಕೆಯನ್ನ ಬಿಡುಗಡೆ ಮಾಡಲಾಯಿತು. To be remembered, and every achievements deserve to be shared. It is now time to represent a publication that captures our journey, celebrating our collaborations and reflecting our aspirations on global stage. Ladies and gentlemen, let us get ready to witness the encourage participation in open source innovation and provide hands-on exposure. We shall now begin the keynote session featuring our distinguished speakers of the day. Each speaker brings ನಮ್ಮದು ಯೂನಿವರ್ಸಿಟಿ ಸ್ಟಾರ್ಟ್ ಆಗಿ 2 years ಆಯಿತು. ಈಗ ನಾವು ನಮ್ಮದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಸೈನ್ಸ್ ಅವ್ರ ಜೊತೆ ಒಂದು ಕೊಲಾಬ್ರೇಷನ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಸೊ ಇದು ಮೇನ್ಲಿ ಫಾರ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನಾವು ಮಾಡ್ತಾ ಇದ್ದೀವಿ. ಇಲ್ಲೇನಾಗುತ್ತೆ ಅಂತಂದರೆ ಇದು ಹ್ಯಾಕಥಾನ್ ಅಂತ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಅಂದರೆ ಇವ್ರುಗಳು ಬೇರೆ ಕಂಟ್ರಿಯಿಂದ ಜನಗಳು ಬಂದು ಡೆಲಿಗೇಟ್ಸ್ ಬಂದು ನಮ್ಮಲ್ಲಿ ಒಂದು ಹ್ಯಾಕಥಾನ್ ಮಾಡ್ತಾರೆ. ಇಲ್ಲಿ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ, ವೇರಿಯಸ್ ಪ್ರಾಬ್ಲಮ್ಸ್ ಆಗಿದೆ. ಆ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಎಲ್ಲ ಮಕ್ಳಿಗೂ 1 ದಿನ ಅಥವಾ 2 ದಿನ ಈ ಥರ ಟೈಮ್ ಕೊಡ್ತಾರೆ. ಸೊ ಇವರು ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ ಈ ಮಕ್ಕಳಿಗೆ. ಅಂದರೆ ಅವ್ರು ಅದನ್ನು ಯೋಚನೆ ಮಾಡಿ ಹೇಗೆ ಅದನ್ನು ಮಾಡ್ಬೋದು ಅನ್ನೋದನ್ನು ಅವರು ಅಳವಡಿಸ್ಕೊಂಡು ದೇ ಕಮ್ ಔಟ್ ವಿತ್ ಆನ್ಸರ್ಸ್ ಬರುತ್ತೆ. ಆವಾಗ ಅದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಇವರು ಹ್ಯಾಂಡ್ ಪಿಕ್ ಮಾಡಿ ಗ್ಲೋಬಲಿ ಪ್ಲೇಸ್ಮೆಂಟ್ ಕೊಡ್ತಾರೆ ಅಥವಾ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಕೊಡ್ತಾರೆ. ಈ ಥರ ಬೇರೆ ವಿಧವಾದ ಪ್ರೋಗ್ರಾಮ್ಗಳನ್ನ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಹ್ಯಾಕಥಾನ್ ಅನ್ನು ಹಮ್ಮಿಕೊಂಡಿದ್ದೀವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ಟೆಕ್ನಾಲಜಿಕಲ್ ಕೌನ್ಸಿಲ್ ಅವರು ಪ್ಲಸ್ ನಮ್ಮ ಸಪ್ತಗಿರಿ NPS ಯೂನಿವರ್ಸಿಟಿ ವತಿಯಿಂದ ನಮ್ಮ ಹುಡುಗರಿಗೆ ಹ್ಯಾಕಥಾನ್ ಅನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಹ್ಯಾಕಥಾನ್ ಅಂದರೆ ಅರ್ಲಿಯರ್ ಜಸ್ಟ್ ಇಂಟರ್ನ್ಶಿಪ್ಪು ಮತ್ತು ಪ್ಲೇಸ್ಮೆಂಟ್ಗೆ ಕಂಪನೀಸ್ ಬಂದು ಹಾಗೆ ಹುಡುಗರನ್ನ ಅವರ ಒಂದು ಅರ್ಹತೆ ಮೇಲೆ ಏನು ಓದಿದ್ದಾರೆ, ಡಿಸ್ಟಿಂಕ್ಷನ್ ತೆಗೆದಿದ್ರೆ, ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ತೆಗೆದ್ರೆ ಬಂದು ಅವ್ರನ್ನ ಜಾಬ್ಗೆ ಕರ್ಕೋತಾ ಇದ್ರು. ಈಗ ಏನಾಗಿದೆ ಅಂದರೆ ಕಾಲ ಚೇಂಜ್ ಆಗಿದೆ. ನಮ್ಮ ಹುಡುಗರಿಗೆ ಕಾಂಪಿಟೇಷನ್ ಅನ್ನು ಆರ್ಗನೈಸ್ ಮಾಡಿದ್ದಾರೆ. ಡೆಲಿಗೇಟ್ಸ್ ಫ್ರಮ್ UK, ಕೊರಿಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬಂದಿದ್ದಾರೆ.